ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಹಾಳು ಮಾಡಿದೆ ನಾಸಿರ್ ಭಗವಾನ್ ಅಂತೆ. ಭಗವಾನ ಹೇಳಿಕೆಗೆ ಕೌಂಟರ್ ಕೊಟ್ಟ ವಿಠಲ್ ಹಲ್ಗೇಕರ್. ಹೌದು, ಖಾನಾಪುರ ಕ್ಷೇತ್ರದ ಶಾಸಕ ವಿಠಲ್ ಹಲ್ಗೇಕರ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿ, ಜೆಡಿಎಸ್ ಮುಖಂಡ ಹಾಗೂ ಮಾಜಿ ರಾಣಿ ಶುಗರ್ಸ್ ಅಧ್ಯಕ್ಷ ನಾಸಿರ್ ಭಗವಾನ್ ಹೊಂದಾಣಿಕೆ ಪಾಲಿಟಿಕ್ಸ್ ಹೇಳಿಕೆಗೆ ತಿರುಗೇಟು ನೀಡಿದ್ದಾರೆ. ಇನ್ನೊಂದು ಇತ್ತೀಚೆಗೆ ಆರೋಪ ಮಾಡಿದ್ದಾರೆ ನಾಸಿರ್ ಭಗವಾನ್, ವಿಶೇಷವಾಗಿ ಕಾಂಗ್ರೆಸ್ ಮಾಜಿ ಶಾಸಕರು ಮತ್ತೆ ಮಾಜಿ ಶಾಸಕಿಯರು ಮತ್ತೆ ವಿಠಲ್ ಅವರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡವ್ರೆ ಅಂತ ಹೇಳ್ಬಿಟ್ಟು ಇದಿದ್ದಾರೆ. ಹಾಗಾಗಿ ಸಾಕಷ್ಟು ವಿಷಯಗಳಲ್ಲಿ ಸುಮ್ಮನೆ ಹೊರಗಡೆ ಬೈದಾಡ್ತಾರಂತೆ, ನೀವು ಒಳಗಡೆ ಹೊಂದಾಣಿಕೆ ಇದೀರಂತೆ, ರಾಜಕೀಯ ಹೊಂದಾಣಿಕೆ ಇದೀರಾ ಅಂತ. ಯಾರ ನಾಸಿರ್ ಭಗವಾನ್ ಯಾರ ಕಡೆ ಅವರು ಹೊಂದಾಣಿಕೆ ಅದಾರ ನಮ್ಗೆ ಗೊತ್ತಿಲ್ಲ. ಯಾಕೆ ಗೊತ್ತಾ, ಅವರು ಯಾರ ಕಡೆ ಹೊಂದಾಣಿಕೆ ಮಾಡ್ತಾರ ನಮ್ಗೆ ಗೊತ್ತಿಲ್ಲ. ಯಾಕಾದ ಮಾತಾಡಿದ್ರೆ ನಮ್ಗೆ ಗೊತ್ತಿಲ್ಲ. ಅಲ್ಲ, MP ಕ್ಷೇತ್ರದಲ್ಲಿ ನೀವಿಬ್ರು ಜುಗಲ್ ಬಂದಿ ಪ್ರಚಾರ ಮಾಡಿದ್ರೆ ಅದ ಯಾಕೆ ಮಾತಾಡ್ತಾರೆ ಇವ್ರು, ಅದ ಪ್ರಶ್ನೆ ಅದಲ್ಲ. ಈ ಪೈಲಾ ಮಾತಾಡ್ಬೇಕಲ್ಲ. ಯಾವಾಗದ 600 ಕೋಟಿ ಅಂತ ಹೇಳಿದಲ್ಲ, ಆ ಟೈಮ್ ನಲ್ಲಿ ಹೇಳ್ಬೇಕಲ್ಲ. ಅವಾಗ ಸೈಲೆಂಟ್ ಆಗಿದ್ರು ಅವರು. ಸೈಲೆಂಟ್ ಯಾಕೆ ಸೈಲೆಂಟ್? ಈಗ ಯಾಕೆ ಈ MDಗೆ ಚೇಂಜ್ ಮಾಡಿ ಬಂದಿದ್ಮೇಲೆ ಇವರು ಪರವಾಗಿ ಕೆಲಸ ಮಾಡ್ತಾರೆ. ಇವರು ಗೌರ್ಮೆಂಟ್ MD ಅವರು ಹೊರಗ ಇರ್ತಾರಲ್ಲ, ಇವ್ರಿಗೆ ಏನ ಅಧಿಕಾರ ಅದ? ಏನ ಸಂಚಾಲಕ ಅದಾರ ಇವರು? ಮತ್ತೆ ಇವರು ಬಂದ್ ಚಲೋ ಆತ್ ಅಂತ ಹೇಳ್ತಾರೆ. ಇನ್ನ ಬಂದೇ ಇಲ್ಲ, ಚಾರ್ಜ್ ತಗೊಂಡಿಲ್ಲ, ಕೆಲಸ ನೋಡಿಲ್ಲ, ಇಲ್ಲ. ಮತ್ತೆ ಈಗ ಫ್ಯಾಕ್ಟ್ರಿ ಬಂದ್ ಆಗಕ್ ಕಾರಣ ಇವರು ನಾಸಿರ್ ಭಗವಾನ್. ಯಾಕಂದ್ರೆ ಇವ್ರು ಬಿಟ್ಟು ಹೋಗಿದಿಲ್ಲ. ಫ್ಯಾಕ್ಟ್ರಿ ಯಾಕೆ ಬಿಟ್ಟು ಹೋಗಿದ್ರಿ ನೀವು? ಯಾಕೆ ರಾಜೀನಾಮೆ ಕೊಟ್ಟಿದ್ರಿ ನೀವು? ಯಾರು ಅಪೋಸ್ ಮಾಡಿಲ್ಲ ನಿಮ್ಗೆ. ಈಗ ಸದ್ಯ ಹೋಗ್ರಿ, ಮಾಡ್ರಿ. ನಾ ಸಪೋರ್ಟ್ ಮಾಡ್ತೇವೆ, ರೊಕ್ಕ ನಾವು ಸೊಸೈಟಿಯಿಂದ ಕೊಡ್ತೇವೆ. ನೀವು ಚೇರ್ಮನ್ ಆಗ್ಲಿ, ಮಾಡ್ರಿ, ಏನ್ ಪ್ರಾಬ್ಲಮ್? ರೈತ ಮಂದಿಗೆ ನೀವು ಚಲೋ ಕೆಲಸ ಮಾಡ್ತಾರಲ್ಲ, ಹೋಗ್ರಿ ಅಲ್ಲೇ ಡ್ಯೂಟಿ ಮಾಡ್ರಿ. ಅವ್ರು ಚಲೋ MD ತಗೊಂಡ್ ಬಂದಿದ್ರಿ, ನೀವು ಚೇರ್ಮನ್ ಆಗ್ಲಿ, ನಾ ಬೆಂಬಲ ಕೊಡ್ತೇವೆ. ಏನ್ ಪ್ರಾಬ್ಲಮ್ ಇದೆ? ಯಾರಿಗೆ ಒಂದ್ ಹಂಗ ಹಿಂಗ ಮಾತಾಡಿ ಹೋಗಿದ್ರೆ ಏನಿದೆ? ಅವ್ರಿಗೆ ಏನ್ ಅಪೋಸ್ ನಾ ಮಾಡಿಲ್ಲ. ಈಗ ಸದ್ಯ ಇವರು ಚೇರ್ಮನ್ ಆಗಿದ್ರೆ ನಾ ಸಪೋರ್ಟ್ ಮಾಡ್ತೀವಿ. ಏನ್ ಪ್ರಾಬ್ಲಮ್ ನಮ್ಗೆ? ಕಾಂಪಿಟೇಟರ್ ಅಂತಲ್ಲ ಸರ್ ನೀವು? ಇಲ್ಲ, ನಮ್ಗ ಯಾರು ಕಂಪ್ಯೂಟರ್ ಇಲ್ಲ. ಈಗ ಸದ್ಯ ಯಾರು ಕಂಪ್ಯೂಟರ್ ಇಲ್ಲ. ರೈತ ಬಗ್ಗೆ ಇವರು ಚಲೋ ಮಾಡ್ತೇವ ಅಂತ ಹೇಳಿದಿಲ್ಲ ನಿಮ್ ಕಡೆ. ಈಗ ಚೇರ್ಮನ್ ಆಗ್ಲಿ, ನಾ ಕೊಡ್ತೇವ, ಮಾಡ್ರಿ, ಏನ್ ಪ್ರಾಬ್ಲಮ್ ಇದೆ? ಈ ಫ್ಯಾಕ್ಟ್ರಿ ಬಂದ್ ಆಗಬಾರದು ನಮ್ದ ಪ್ಲಾನ್. ಈಸ್ ರೈತ ಮಂದಿ ಫ್ಯಾಕ್ಟ್ರಿ ರೈತದಿಂದ ನಡ್ಸಾಕ್ ಬೇಕು. ನೀವು ರೈತ ಅದಾರಿ, ನೀವು ಬಂದ ಮೇಲೆ ಮತ್ ನೀವು ರಾಜೀನಾಮಾ ಕೊಟ್ಟಿದ್ರಿ. ಯಾಕೆ ಕೊಟ್ಟಿದ್ರಿ ಗೊತ್ತಿಲ್ಲ. ಅವರು ಪೈಲಾ ಪ್ರೈವೇಟ್ MD ಮಾಡಿದ್ದು ಕೆಲಸ ಮಾಡಿದ್ದು ಇವ್ರ ಕಡೆಯಿಂದ. ಈಗ ಯಾಕೆ ಇವ್ರಿಗೆ ಪ್ರೈವೇಟ್ MD ಬೇಡ? ಪ್ರಶ್ನೆ ಅದಲ್ಲ. ಅವ್ರು ಚೇರ್ಮನ್ ಆಗಿದ್ಮೇಲೆ ಯಾರು ಗೌರ್ಮೆಂಟ್ MD ಇತ್ತು, ಮತ್ತೆ ಈಗ ಯಾಕ ಅವ್ರಿಗೆ ಯಾರು ಗೊತ್ತಾ ಇಲ್ಲ ಇದು? ಸರ್, ಈಗ ನಿಮ್ಮ ಪಕ್ಷ ನಾ 3 ವರ್ಷ ಅದೇ ನಾ ರೊಕ್ಕ ತಂದ್ ಹಾಕೇನು, ನಾ ರೊಕ್ಕ ತಂದ್ರೆ ಪುಕ್ಸಿಟ್ ರೊಕ್ಕ ತಂದ್ ಹಾಕಾರ. ಯಾರ ರೊಕ್ಕ ತಂದ್ ಹಾಕೋದು ನಡೆಸ್ತೇವಂತ ಅಂದಂಗ ಅದ. ನಾ ನಡಿಸೇನಿ ಈಗ 3 ವರ್ಷ. 10 ರೂಪಾಯಿ ಸಾಲ ಮಾಡ್ದಂಗ ನಡಿಸೇನ ಅಂದ್ರಿ. ಮತ್ ಇವ್ರ ಯಾಕೆ ಸಾಲ ಮಾಡ್ಯಾರ? ಅಲ್ಲಿ 30 ಕೋಟಿ ರೂಪಾಯಿ ಅದಕ್ಕೆ ತಂದಾರ ಇವ್ರು ಹಲ್ಗೇಕರ್ ಕಡೆ ಸಾಲ? ಯಾವ ವಿಚಾರವಾಗಿ ತಂದರು? ಹಲ್ಗೇಕರ್ದು ಕಂದ 600 ಕೋಟಿ ಅವ್ಯವಹಾರ ಬರಂಗ್ ಬಂದೈತಿ. ಅದನ್ನ ನಡ್ಸಾಕ ತುಗ್ಸಾಕಾಗತ್ತು. ಎಲ್ಲಾ ಮಿಲಾಪಿ ಕುಸ್ತಿ ನಡೆದೈತಿ ತಾಲೂಕಿನ್ಯಾಗ ಅನ್ನೋದು ಎಲ್ಲರಿಗೂ ಅರ್ಥ ಐತಿ, ಗೊತ್ತೈತಿ. ಅಂತದ್ ಹೋಗಿ ಇಲ್ಲಿ ಬಂದು ಎಲ್ಲಾ ಇದ್ರ ನಮ್ಮನ್ನ ಇಳ್ಸಾಕ, ನಾ ಅವ್ನ ಕಾಂಪಿಟೇಟರ್ ಅಂತ ನನಗೆ ಇಳ್ಸಾಕ್ ಮಾಡಿ ನಾನು ಐತದೆಲ್ಲ ಮಾಡ್ತೇನೆ ಅದನ್ನ. ಈಗೆಲ್ಲ ಸೌಮ್ಯವಾಗಿ ನಡೆದಂತ ವಿಷಯಗಳು ರೈತರಿಗೆ ಯಾವ್ದೇ ತರದ ದುಃಖ ಆಗ್ಬಾರ್ದು, ರೈತರಿಗೆ ಒಳ್ಳೇದಾಗ್ಬೇಕು. ರೈತರಂದ್ರೆ ಏನ್ ತಿಳ್ಕೊಂಡಾರ ಇವರೆಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಇವ್ರು ಅಂತ ಹೇಳಿ ನಾನು ಮತ್ತೇನೇ ಇದ್ರು ಅಲ್ಲಿ
ನಮ್ಮ ಯಾರೇ ಇದ್ರು ಅವ್ರಿಗೆ ಕಂಕಣ ಇದಾಗಿ ನಿಂತು ಆ ಫ್ಯಾಕ್ಟ್ರಿ ಚಂದಾಗಿ ನಡೆಸುವಂತ ವ್ಯವಸ್ಥೆನ ಮಾಡಕ್ಕೆ ನಾನು ಪ್ರೋತ್ಸಾಹಕ್ಕೆ ಕೈಯಿಂದ ಕೈ ಕೊಡಿಸ್ತೇನೆ ಅಂತ ಹೇಳ್ತೀನಿ. ಸರ್, ಈಗ ಇನ್ನೊಂದು ಹೇಳ್ತಾವ್ರೆ, ಈ ಟೈಮಲ್ಲಿ ಎಲ್ಲ ಕ್ರಶಿಂಗ್ ಅರ್ಧ ಆಗಿದೆ ಬಗ್ಗೆ ವಿಶೇಷವಾಗಿ ಏನ್ ಸರ್, ಏನು ಹಾಲಿ ಶಾಸಕರು ಮತ್ತೆ ವಿಶೇಷವಾಗಿ ಮಾಜಿ ಶಾಸಕರು ಸಹ ಒಬ್ಬ ಪ್ರಭಾವಿಯಾಗಿದ್ದಾರೆ. ಏನ್ ಕೆಲ್ಸಗಳು ಆಗ್ತಾವ ಖಾನಾಪುರ? ಅಲ್ಲಿ ಇರೋದು ಜಾತಿ ರಾಜಕಾರಣ ಖಾನಾಪುರದಾಗ. ಅಲ್ಲಿ ಇರೋದು ಜಾಲಚ್ಪಾಜಿ. ಯಾರು ಜಾಲಚ್ಪದ ಅಂತ ಅವ್ರಿಗೆ ಒಂದು ನಡೆದಿತ್ತು ಇಲ್ಲಿವರೆಗೆ. ಈಗ ಒಂದು 2 ಪೀರಿಯಡ್ನಾಗಿಲ್ಲ. ನಾ ಏನು ಕೆಲಸ ಮಾಡಿಲ್ಲ, ಸಾಕಷ್ಟು ಕೆಲಸ ಮಾಡೇನೆ. ನಾನು ಸರ್ಕಾರದಾಗ ಏನ್ರ ಅದೇನು, ನಾನು ಒಂದು MLA ಇಲ್ಲ, ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ, ಒಂದು ZP ಮೆಂಬರ್ ಇಲ್ಲ, ಏನೂ ಇಲ್ಲ. ಸಾಕಷ್ಟು ರೋಡ್ಗಳು ಮಾಡಿಸೀನು, ಬ್ರಿಡ್ಜ್ಗಳು ಮಾಡಿಸೀನು ಸ್ವಂತ. ಸಾಕಷ್ಟು ನೂರಾರು ದೇವಸ್ಥಾನಗಳು ಜೀರ್ಣೋದ್ಧಾರ ಮಾಡೇನು, ಹಾಕೇನ್ರಿ ಮಾಡಿದೇನು. ಅಭಿವೃದ್ಧಿ ಮಾಡಲಿ. ಸುಮ್ಮನೆ ಫಂಡ್ ಇಲ್ಲ ಅನ್ನೋದು, ಕೆಲಸ ಮಾಡೋದು ಬಿಡೋದು ಅಂದ್ರೆ ಹೆಂಗೆ? ಅವಾಗ ಹೋಗ್ರಿ, ಸ್ಟ್ರೈಕ್ ಕೊಡ್ರಿ, ವಿಧಾನಸೌಧ ಇದ್ರ ಸ್ಟ್ರೈಕ್ ಕೊಡ್ರಿ, ಫಂಡ್ ತೊಗೊಂಬರ್ರಿ. ಅವಾಗ ಅಂತಾರೆ ನೀವು ಗಂಡಸೂರು ಅಂತೇಳಿ, ನೀವು ಶಾಸಕರಂತ ಅಂತಾರೆ ನಿಮಗೆ. ಅವಾಗ ಈಗ ಬಂದು ಪಿಂಪಿ ಮಾಡಿ ಹಂಗಾತು ಹಿಂಗಾತು ಅಂದ್ರೆ ಅಲ್ಲ ಇದು. ಅವ್ರ ಹಿಂದಿದ್ರು ಒಬ್ರು ಮಹಾರಾಷ್ಟ್ರದಿಂದ ಬಂದು ಶಾಸಕ ಮಾಡ್ಯಾರ. ಅವರು ಬಂದು ಏನದು ಏನು ಇವತ್ತು ಖಾನಾಪುರ ಸಿಂಗಾಪುರ್ ಮಾಡ್ತೇವೆ ಅಂದಿರೋರು. ಅದೆಲ್ಲ ಹೋದ್ ಸಿಂಗಾಪುರ. ಜನ ಭಾಳ ಶನಿ ಐತಿ, ಭಾಳ ತಿಳ್ಕೊತಾರ. ನನಗೆ ಆರಿಸಿ ಬರಲಿಲ್ಲ ಅಂದ್ರೆ ನನಗೇನು ಇದಿಲ್ಲ. ಅದೊಂದು ಗಾಳಿ ಇರ್ತೈತಿ. ಆ ಗಾಳಿ ಒಳಗೆ ಏನು ಬೇಕಾದ ನಡಿತೈತಿ. ರೊಕ್ಕ, ಗಾಳಿ, ಅದು ಇದು ಏನು ರಾಜಕಾರಣ ಅಂದ್ರೆ ಇದು ನಮಗೆಲ್ಲ ಗೊತ್ತಿದ್ದ ವಿಷಯ ಐತಿ. ನಮ್ಮ ಖಾನಾಪುರದ ರೋಡ್ಗಳು ನೋಡ್ರಿ ನಮ್ಗೆ ನಾಚಿಕೆ ಬರ್ತೈತಿ. ಇಂಥ ಒಂದು ನೀರಾವರಿ ಸೌಲಭ್ಯಗಳು ಇಂಥವೆಲ್ಲ ಮಾಡ್ಬೇಕ್ರಿ. ಯಾಕೆ ಸರ್ ಈಗ ಮತ್ತೆ ಮೌನ ಆಗಿದಾರಲ್ಲ ಸರ್ ಖಾನಾಪುರ ಶಾಸಕರು? ಏನಾರು ಹೊಂದಾಣಿಕೆ ಏನಾರು ಆದ್ರ ಮತ್ತೆ ಅಂತ ಇರ್ಬೇಕು, ಹೊಂದಾಣಿಕೆ ಆಗಿರ್ಬೇಕು. ಅವರು 600 ಕೋಟಿ ವ್ಯವಹಾರ ಎಬ್ಸಿದಾಗ ಇವ್ರು ಯಾಕೆ ಸುಮ್ಮನಿದ್ರು? ಅವ್ರ ಮ್ಯಾಗ ಕ್ರಿಮಿನಲ್ ಕೇಸ್ ಹಾಕ್ಬೇಕಾಗಿತ್ತು. ಇವ್ರು ಸುಮ್ಮನೆ ಯಾಕದಾರ? ಇವ್ರು ಶಾಸಕರು ಸುಮ್ಮನೆ ಯಾಕದಾರ? ಮತ್ತು ಅವ್ರವ್ರ ಹೊಂದಾಣಿಕೆ ರಾಜಕೀಯ ಐತೆ ಅಂತ ತಿಳ್ಕೊಂಡೆ ನಾನು. ನನ್ನ ಭಾವನೆ ಇದು. ಅಷ್ಟು ದೊಡ್ಡ 600 ಕೋಟಿ ರೂಪಾಯಿ ಅವ್ಯವಹಾರ ಆಗಿ ಜಡ್ಜ್ ನೇಮಿಸ್ಯಾರ. ಒಬ್ಬ ಜಡ್ಜ್ ನೇಮಿಸಿ ಅದನ್ನ ಎನ್ಕ್ವೈರಿ ಮಾಡಕ್ ಹಚ್ಚಾರ ಅಂತಂದ್ರ ಏನಂತ ತಿಳ್ಕೊಬೇಕು ನಾವೇನ್ ತಿಳ್ಕೊಬೇಕು? ಈಗ ಸುಮ್ಮನೆ ಯಾಕಾಗೈತೆ ಅದು ಕೇಸ್? ಅದು ಬೈಲಿಗೆ ಬರ್ಬೇಕಾಗಿತ್ತಲ್ಲ, ಏನಾಗೈತೆ ಅನ್ನೋದು. ಮಾಡಿದಾರ ಅಂತ ಬರ್ಬೇಕು, ಮಾಡಲಿಲ್ಲ ಅಂದ್ರೆ ಬರ್ಬೇಕು. ಮತ್ತೆ ಇದಕ್ಕೆ ಹೊಂದಾಣಿಕೆ ಐತಿರೋ ಮತ್ತೇನ್ರ ಐತೆ ಅಂತಾರೋ? ಅದೆಲ್ಲ ನಡೆಯುದು ಜನಕ್ಕೆಲ್ಲ ಗೊತ್ತಾಕೈತಿ. ಎಲ್ಲ ತಾವಾಗೆ ಅರ್ಥ ಮಾಡ್ಕೊಂಡು ಇದನ್ನ ಮಾಡ್ತಾರೆ. ಈಗ ನೆಕ್ಸ್ಟ್ ಹೆಂಗೆ ಸರ್? ಈಗ ಇನ್ನೊಂದು ಇತ್ತೀಚೆಗೆ ಆರೋಪ ಮಾಡಿದ್ದಾರೆ ನಾಸಿರ್ ಭಗವಾನ್, ವಿಶೇಷವಾಗಿ ಕಾಂಗ್ರೆಸ್ ಮಾಜಿ ಶಾಸಕರು ಮತ್ತೆ ಮಾಜಿ ಶಾಸಕಿಯರು ಮತ್ತೆ ವಿಠಲಕರವರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡವ್ರೆ ಅಂತ ಹೇಳ್ಬಿಟ್ಟು ಇದಿದ್ದಾರೆ. ಹಾಗಾಗಿ ಸಾಕಷ್ಟು ವಿಷಯಗಳಲ್ಲಿ ಸುಮ್ಮನೆ ಹೊರಗಡೆ ಬೈದಾಡ್ತಾರಂತೆ, ನೀವು ಒಳಗಡೆ ಹೊಂದಾಣಿಕೆ ಇದೀರಂತೆ, ರಾಜಕೀಯ ಹೊಂದಾಣಿಕೆ ಇದೀರಾ ಅಂತ. ಯಾರ ನಾಸಿರ್ ಭಗವಾನ್ ಭಗವಾನ್ ಯಾರ ಕಡೆ ಅವರು ಹೊಂದಾಣಿಕೆ ಅದಾರ ನಮ್ಗೆ ಗೊತ್ತಿಲ್ಲ. ಯಾಕೆ ಗೊತ್ತಾ? ಅವರು ಯಾರ ಕಡೆ ಹೊಂದಾಣಿಕೆ ಮಾಡ್ತಾರ ನಮ್ಗೆ ಗೊತ್ತಿಲ್ಲ. ಯಾಕಾದ ಮಾತಾಡಿದ್ರೆ ನಮ್ಗೆ ಗೊತ್ತಿಲ್ಲ. ಅಲ್ಲ, MP ಕ್ಷೇತ್ರದಲ್ಲಿ ನೀವಿಬ್ರು ಜುಗಲ್ ಬಂದಿ ಪ್ರಚಾರ ಮಾಡಿದ್ರೆ ಅದ ಯಾಕೆ ಮಾತಾಡ್ತಾರೆ ಇವ್ರು? ಅದ ಪ್ರಶ್ನೆ ಅದರಲ್ಲ. ಈ ಪೈಲಾ ಮಾತಾಡ್ಬೇಕಲ್ಲ. ಯಾವಾಗದ 600 ಕೋಟಿ ಅಂತ ಹೇಳಿದಲ್ಲ, ಆ ಟೈಮ್ ನಲ್ಲಿ ಹೇಳ್ಬೇಕಲ್ಲ. ಅವಾಗ ಸೈಲೆಂಟ್ ಆಗಿದ್ರು. ಅವರು ಸೈಲೆಂಟ್. ಯಾಕೆ ಸೈಲೆಂಟ್? ಈಗ ಯಾಕೆ ಈ MDಗೆ ಚೇಂಜ್ ಮಾಡಿ ಬಂದಿದ್ಮೇಲೆ ಇವರು ಪರವಾಗಿ ಕೆಲಸ ಮಾಡ್ತಾರೆ. ಇವರು ಗೌರ್ಮೆಂಟ್ MD ಅವರು ಹೊರಗ ಇರ್ತಾರಲ್ಲ, ಇವ್ರಿಗೆ ಏನ ಅಧಿಕಾರ ಅದ? ಏನ ಸಂಚಾಲಕ ಅದಾರ ಇವರು? ಇಲ್ಲ. ಮತ್ತೆ ಇವರು ಬಂದ್ ಚಲೋ ಆತ್ ಅಂತ ಹೇಳ್ತಾರೆ. ಇನ್ನ ಬಂದೇ ಇಲ್ಲ, ಚಾರ್ಜ್ ತಗೊಂಡಿಲ್ಲ, ಕೆಲಸ ನೋಡಿಲ್ಲ, ಇಲ್ಲ. ಮತ್ತೆ ಈಗ ಫ್ಯಾಕ್ಟ್ರಿ ಬಂದ್ ಆಗಕ್ ಕಾರಣ ಇವರು ನಾಸಿರ್ ಭಗವಾನ್. ಯಾಕಂದ್ರ ಇವ್ರು ಬಿಟ್ಟು ಹೋಗಿದಿಲ್ಲ. ಫ್ಯಾಕ್ಟ್ರಿ ಯಾಕೆ ಬಿಟ್ಟು ಹೋಗಿದ್ರಿ ನೀವು? ಯಾಕೆ ರಾಜೀನಾಮೆ ಕೊಟ್ಟಿದ್ರಿ ನೀವು? ಯಾರು ಅಪೋಸ್ ಮಾಡಿಲ್ಲ ನಿಮ್ಗೆ. ಈಗ ಸದ್ಯ ಹೋಗ್ರಿ, ಮಾಡ್ರಿ. ನಾ ಸಪೋರ್ಟ್ ಮಾಡ್ತೇವೆ. ರೊಕ್ಕ ನಾವು ಸೊಸೈಟಿದಿಂದ ಕೊಡ್ತೇವೆ. ನೀವು ಚೇರ್ಮನ್ ಆಗ್ಲಿ, ಮಾಡ್ರಿ. ಏನ್ ಪ್ರಾಬ್ಲಮ್? ರೈತ ಮಂದಿಗೆ ನೀವು ಚಲೋ ಕೆಲಸ ಮಾಡ್ತಾರಲ್ಲ, ಹೋಗ್ರಿ ಅಲ್ಲೇ ಡ್ಯೂಟಿ ಮಾಡ್ರಿ. ಅವ್ರು ಚಲೋ MD ತಗೊಂಡ್ ಬಂದಿದ್ರಿ, ನೀವು ಚೇರ್ಮನ್ ಆಗ್ಲಿ, ನಾ ಬೆಂಬಲ ಕೊಡ್ತೇವೆ. ಏನ್ ಪ್ರಾಬ್ಲಮ್ ಇದೆ? ಯಾರಿಗೆ ಒಂದ್ ಹಂಗ ಹಿಂಗ ಮಾತಾಡಿ
ಹೋಗಿದ್ರೆ ಏನಿದೆ ಅವ್ರಿಗೆ ಏನು ಅಪೋಸ್ ನಾ ಮಾಡಿಲ್ಲ. ಈಗ ಸದ್ಯ ಇವರು ಚೇರ್ಮನ್ ಆಗಿದ್ರೆ ನಾ ಸಪೋರ್ಟ್ ಮಾಡಿ. ಏನ್ ಪ್ರಾಬ್ಲಮ್ ನಮ್ಗೆ? ಅಲ್ಲ ಕಾಂಪಿಟೇಟರ್ ಅಂತಲ್ಲ ಸರ್ ನೀವು? ಇಲ್ಲ ನಮ್ಗ ಯಾರು ಕಂಪ್ಯೂಟರ್ ಇಲ್ಲ ಈಗ. ಈಗ ಸದ್ಯ ಯಾರು ಕಂಪ್ಯೂಟರ್ ಇಲ್ಲ. ರೈತ ಬಗ್ಗೆ ಇವರು ಚಲೋ ಮಾಡ್ತೇವಂತ ಹೇಳಿದಿಲ್ಲ ನಿಮ್ ಕಡೆ. ಈಗ ಚೇರ್ಮನ್ ಆಗ್ಲಿ ನಾ ಕೊಡ್ತೇವ ಮಾಡ್ರಿ, ಏನ್ ಪ್ರಾಬ್ಲಮ್ ಇದೆ? ಈ ಫ್ಯಾಕ್ಟ್ರಿ ಬಂದ್ ಆಗಬಾರದು ನಮ್ದ ಪ್ಲಾನ್. ಈಸ್ ರೈತ ಮಂದಿ ಫ್ಯಾಕ್ಟ್ರಿ ರೈತದಿಂದ ನಡ್ಸಾಕ್ ಬೇಕು. ನೀವು ರೈತ ಅದಾರಿ, ನೀವು ಹರಿಸ್ ಬಂದ ಮೇಲೆ ಮತ್ ನೀವು ರಾಜೀನಾಮಾ ಕೊಟ್ಟಿದ್ರಿ, ಯಾಕೆ ಕೊಟ್ಟಿದ್ರಿ ಗೊತ್ತೇ ಇಲ್ಲ. ಅವರು ಪೈಲ ಪ್ರೈವೇಟ್ MD ಮಾಡಿದ್ದು ಕೆಲಸ ಮಾಡಿದ್ದು ಇವ್ರ ಕಡೆಯಿಂದ. ಈಗ ಯಾಕೆ ಇವ್ರಿಗೆ ಪ್ರೈವೇಟ್ MD ಬೇಡ ಪ್ರಶ್ನೆ ಅದಲ್ಲ. ಅವ್ರು ಚೇರ್ಮನ್ ಆಗಿದ್ಮೇಲೆ ಯಾರು ಗವರ್ಮೆಂಟ್ MD ಇತ್ತು, ಮತ್ತೆ ಈಗ ಯಾಕ ಅವ್ರಿಗೆ ಯಾರು ಗೊತ್ತೇ ಇಲ್ಲ ಇದು. ಸರ್ ಈಗ ನಿಮ್ಮ ಪಕ್ಷ. ಬ್ಯೂರೋ ರಿಪೋರ್ಟ್ ಬಸವರಾಜು ರಾಜ್ಯ ಉಪಸಂಪಾದಕ, ಭಾರತ ವೈಭವ ನ್ಯೂಸ್, ಖಾನಾಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.